25 ಸೆಪ್ಟೆಂಬರ್ 7-8 ಮಹಾಚಂದ್ರಗ್ರಹಣ ಒಂದು ಅದ್ಭುತ ಘಟನೆ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸೆಪ್ಟೆಂಬರ್ 7 ಹಾಗೂ 8, 2025 ರಂದು ನಡೆಯಲಿರುವ ಈ ವರ್ಷದ ಅತ್ಯಂತ ಪ್ರಮುಖ ಖಗೋಳ ಘಟನೆ ಬಗ್ಗೆ ಮಾತನಾಡೋಣ. ಇದು ಕೇವಲ ಒಂದು ಚಂದ್ರಗ್ರಹಣ ಅಲ್ಲ, ಇದು ವೈಜ್ಞಾನಿಕ ಹಾಗೂ ಧಾರ್ಮಿಕವಾಗಿ ಬಹಳ ಮಹತ್ವವನ್ನು ಹೊಂದಿರುವ ಒಂದು ವಿಶೇಷ ಘಟನೆ. ಈ ಗ್ರಹಣದ ವೈಶಿಷ್ಟ್ಯಗಳು, ನಿಖರ ಸಮಯಗಳು, ಗರ್ಭಿಣಿ ಮಹಿಳೆಯರಿಗಾಗಿ ಇರುವ ಎಚ್ಚರಿಕೆಗಳು, ಇದರ ಜೊತೆಗೆ ಆಚರಣೆಗಳ ಬಗ್ಗೆ ಆಳವಾಗಿ ವಿಶ್ಲೇಷಿಸೋಣ. ಈ ಚಂದ್ರಗ್ರಹಣದ ವಿಶೇಷತೆ: 2025 ಸೆಪ್ಟೆಂಬರ್ 7-8 ರಾತ್ರಿ ನಡೆಯುವ ಚಂದ್ರಗ್ರಹಣ ಅತ್ಯಂತ ವಿಶಿಷ್ಟವಾಗಿದೆ. ಇದು ನಿರ್ಮಲ ಪೌರ್ಣಿಮೆಯ ದಿನದಂದು ಸಂಭವಿಸುತ್ತಿದೆ. ಭಾರತದಾದ್ಯಂತ ಹಾಗೂ ಏಷ್ಯಾ, ಆಸ್ಟ್ರೇಲಿಯಾ, ಯುರೋಪ್, ಆಫ್ರಿಕಾ ಭಾಗದಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸಲಿದೆ. ಈ ಗ್ರಹಣದ ಸಮಯದಲ್ಲಿ ಚಂದ್ರನು ಸಾಮಾನ್ಯ ಚಂದ್ರನಂತೆ ಕಾಣುವುದಿಲ್ಲ, ಬದಲಾಗಿ ರಕ್ತದ ಬಣ್ಣದಂತೆ ಕೆಂಪಾಗಿ ಮಿಂಚುತ್ತಾನೆ. ಇದನ್ನು ಬ್ಲಡ್ ಮೂನ್ ಅಥವಾ ರಕ್ತಚಂದ್ರ ಎಂದು ಕರೆಯುತ್ತಾರೆ. ಈ ರಕ್ತಚಂದ್ರ ಪರಿಣಾಮವು ರೇಲಿಕ್ ಸ್ಕ್ಯಾಟರಿಂಗ್ ಎಂಬ ವೈಜ್ಞಾನಿಕ ಪ್ರಕ್ರಿಯೆಯಿಂದ ಸಂಭವಿಸುತ್ತದೆ. ಸೂರ್ಯನ ಬೆಳಕು ಭೂಮಿಯ ವಾಯುಮಂಡಲದ ಮೂಲಕ ಹಾದು ಹೋಗುವಾಗ ನೀಲಿ ಬಣ್ಣದ ಬೆಳಕು ಚೆದರಿ ಹೋಗುತ್ತದೆ, ಆದರೆ ಕೆಂಪು ಬಣ್ಣದ ಬೆಳಕು ನೇರವಾಗಿ ಚಂದ್ರನನ್ನು ತಲುಪುತ್ತದೆ. ಇದು ಚಂದ್ರನು ಕೆಂಪು ಬಣ್ಣದಿಂದ ಹೊಳೆಯುವಂತೆ ಮಾಡುತ್ತದೆ. ಈ ರಕ್ತಚಂದ್ರ ಕೇವಲ ಸಾಮಾನ್ಯ ಜನರಿಗಲ್ಲದೆ ಖಗೋಳಶಾಸ್ತ್ರಜ್ಞರಿಗೂ ಒಂದು ವಿಚಿತ್ರ ಅನುಭವವನ್ನು ನೀಡುತ್ತದೆ. ಇದು ಸುಮಾರು 82 ನಿಮಿಷಗಳ ಗಟ್ಟಲೆ ಪೂರ್ಣ ಕೆಂಪಿನಿಂದ ಕಾಣಿಸಿಕೊಳ್ಳುತ್ತದೆ. ಇದು ಕಳೆದ ಹಲವು ವರ್ಷಗಳಲ್ಲಿ ಅತ್ಯಂತ ದೀರ್ಘವಾದ ಚಂದ್ರಗ್ರಹಣಗಳಲ್ಲಿ ಒಂದಾಗಿದೆ. ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣವು ಶನಿಯ ಕುಂಭರಾಶಿಯಲ್ಲಿ ನಡೆಯುತ್ತದೆ. ಚಂದ್ರನು ಪೂರ್ವಾಭಾದ್ರ ಹಾಗೂ ಶತಭಿಷ ನಕ್ಷತ್ರದಲ್ಲಿರುವುದರಿಂದ ಹುಣ್ಣಿಮೆಯ ಗ್ರಹಣ ಶಕ್ತಿ ಇನ್ನಷ್ಟು ಜಾಸ್ತಿಯಾಗಿದೆ. ಚಂದ್ರಗ್ರಹಣದ ನಿಖರ ಸಮಯ: ಪ್ರಾರಂಭ ಸೆಪ್ಟೆಂಬರ್ 7 ರಾತ್ರಿ 9:57 IST. ಈ ಸಮಯದಲ್ಲಿ ಚಂದ್ರನು ಭೂಮಿಯ ನೆರಳನ್ನು ಪ್ರವೇಶಿಸಲು ಪ್ರಾರಂಭಿಸುತ್ತಾನೆ. ಹುಣ್ಣಿಮೆಯ ಸ್ಥಿತಿ ಅಥವಾ ಖಗ್ರಾಸ ಗ್ರಹಣ ಬ್ಲಡ್ ಮೂನ್ ರಾತ್ರಿ 11:22 IST. ಈ ಸಮಯದಲ್ಲಿ ಚಂದ್ರನು ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಇರುತ್ತಾನೆ. ಈ ಅವಧಿಯಲ್ಲಿ ರಕ್ತಚಂದ್ರನನ್ನು ಸ್ಪಷ್ಟವಾಗಿ ನೋಡಬಹುದು. ಕೊನೆ ಸೆಪ್ಟೆಂಬರ್ 8 ಬೆಳಿಗ್ಗೆ 1:26 IST. ಈ ಸಮಯದಲ್ಲಿ ಚಂದ್ರನು ಭೂಮಿಯ ನೆರಳಿನಿಂದ ಹೊರಬರುತ್ತಾನೆ ಹಾಗೂ ಗ್ರಹಣ ಮುಕ್ತಾಯವಾಗುತ್ತದೆ. ಒಟ್ಟು ಅವಧಿ ಸುಮಾರು 3 ಗಂಟೆ 28 ನಿಮಿಷಗಳ ಕಾಲ ನಡೆಯುತ್ತದೆ. ಗರ್ಭಿಣಿ ಮಹಿಳೆಯರಿಗಾಗಿ ಇರುವ ಎಚ್ಚರಿಕೆಗಳು: ಜ್ಯೋತಿಷ್ಯದ ಪ್ರಕಾರ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ನೀವು ನಿಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳಬೇಕು. ಚಂದ್ರನ ನೇರ ಬೆಳಕು ಹಾಗೂ ಪ್ರಭಾವ ನಿಮ್ಮ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು. ಗ್ರಹಣ ಕಾಲದಲ್ಲಿ ಹೊರಗೆ ಹೋಗುವುದು, ಪ್ರಯಾಣ ಮಾಡುವುದು ಸೂಕ್ತವಲ್ಲ. ನೀವು ಯಾವುದೇ ತೀಕ್ಷ್ಣ ವಸ್ತುಗಳನ್ನು, ಉದಾಹರಣೆಗೆ ಚಾಕು, ಕತ್ತರಿ, ಸೂಜಿಗಳನ್ನು ಬಳಸಬಾರದು. ಬಟ್ಟೆ ಹೊಲಿಯುವುದು ಅಥವಾ ಯಾವುದೇ ಕತ್ತರಿಸುವ ಕೆಲಸವನ್ನು ಮಾಡಬಾರದು. ಗ್ರಹಣ ಆರಂಭಕ್ಕೂ ಮೊದಲು ಆಹಾರ ಸೇವಿಸುವುದನ್ನು ಮುಗಿಸಿಕೊಳ್ಳಬೇಕು. ನೀರಿನಲ್ಲಿ ಕೆಲವು ತುಳಸಿ ಎಲೆಗಳನ್ನು ಹಾಕಿ ಇಡಬೇಕು. ಇದು ನೀರನ್ನು ಶುದ್ಧವಾಗಿ ಇಡಲು ಸಹಾಯ ಮಾಡುತ್ತದೆ. ಗ್ರಹಣದ ಸಮಯದಲ್ಲಿ ನೀವು ಮಂತ್ರಗಳನ್ನು ಪಠಿಸಬಹುದು. ಉದಾಹರಣೆಗೆ ಓಂ ನಮಃ ಶಿವಾಯ, ಓಂ ಚಂದ್ರಾಯ ನಮಃ ಅಥವಾ ಧ್ಯಾನ ಮಾಡಬಹುದು. ಇದು ನಿಮಗೆ ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಗ್ರಹಣ ಮುಗಿದ ನಂತರ ನೀವು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು. ನಂತರ ಮನೆಯಲ್ಲಿ ಹಾಗೂ ದೇವರ ಮನೆಯಲ್ಲಿರುವ ವಿಗ್ರಹಗಳನ್ನು ಶುದ್ಧೀಕರಿಸಬೇಕು. ಆಚರಣೆಗಳು ಹಾಗೂ ಪರಿಹಾರಗಳು: ಸೂತಕ ಕಾಲ. ಸೂತಕ ಕಾಲವು ಗ್ರಹಣ ಆರಂಭಕ್ಕೂ ಸುಮಾರು 9 ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ. ಈ ಅವಧಿಯಲ್ಲಿ ಪೂಜೆ, ಹೂವಿನ ಅರ್ಚನೆ ಮತ್ತು ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷಿದ್ಧ ಎಂದು ಪರಿಗಣಿಸಲಾಗಿದೆ. ಗ್ರಹಣದ ಸಮಯದಲ್ಲಿ ನೀವು ದಾನ ಹಾಗೂ ಧ್ಯಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಈ ಅವಧಿಯಲ್ಲಿ ಮಾಡಿದ ಜಪ, ತಪ ಹಾಗೂ ಮಂತ್ರಪಠಣವು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಗ್ರಹಣ ಮುಗಿದ ನಂತರ ನೀವು ಬಡವರಿಗೆ ಧಾನ್ಯ, ಬಟ್ಟೆ ಅಥವಾ ಹಣ್ಣುಗಳನ್ನು ದಾನ ಮಾಡಬಹುದು. ಇದು ಗ್ರಹಣದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ. ಗ್ರಹಣ ಮುಗಿದ ನಂತರ ಮನೆಯನ್ನು, ದೇವರ ಮನೆಯನ್ನು ಶುದ್ಧೀಕರಿಸಿದ ನಂತರ ಧಾರ್ಮಿಕ ಕಾರ್ಯಗಳನ್ನು ಪುನಃ ಪ್ರಾರಂಭಿಸಬಹುದು. ಈ ಗ್ರಹಣದ ವೈಜ್ಞಾನಿಕ, ಧಾರ್ಮಿಕ ಹಾಗೂ ಸಂಪ್ರದಾಯದ ಭಿನ್ನತೆ ಏನೆಂದರೆ ಇದು ದೀರ್ಘವಾದ ಬ್ಲಡ್ ಮೂನ್ ಆಗಿ ಗೋಚರಿಸುತ್ತದೆ. ಪ್ರಪಂಚದಾದ್ಯಂತ ಇರುವ ಜನರು ಇದನ್ನು ನೋಡಬಹುದು. ಈ ಸಮಯದಲ್ಲಿ ಗರ್ಭಿಣಿಯರು ತಮ್ಮ ಆರೋಗ್ಯವನ್ನು, ಸುರಕ್ಷಿತತೆಯನ್ನು ಕಾಪಾಡಿಕೊಳ್ಳುವುದು ಸೂಕ್ತವಾಗಿದೆ. ಹಾಗೆಯೇ ಧಾರ್ಮಿಕ ನಿಯಮಗಳ ಆಚರಣೆಗಳಿಂದ ಶಾಂತಿ ಹಾಗೂ ಪುನರುಚ್ಚರಣೆಯ ಸಂಕೇತಗಳನ್ನು ಪಡೆಯಬಹುದು.
ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು. ಧನ್ಯವಾದಗಳು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ.